ಯಾಕಂದ್ರೆ ನಾವು ಚುನ್ನಪ್ಪ ಮತ್ತು ನಾವು ಎಲ್ಲ ಪ್ರಕಾಶ್ ನಾಯ್ಕ ಇರಲಿ ಭಾಳ ಮಂದಿ ನಾವು ಹೋರಾಟಕ್ಕೆ ಬಂದ್ವಿ. ಕರೆ ಈಗ ಭಾಳ ಖುಷಿ ಆಯಿತು. ಯಾಕೆ ಖುಷಿ ಆಯಿತು ಅಂದ್ರೆ ಇದು ಶಶಿಕಾಂತ್ ನಾಯ್ಕ ಸಾಹೇಬ್ ಇರಲಿ, ವಾಲಿ ಸಾಹೇಬ್ ಇರಲಿ, ಬೇರೆ ಬೇರೆ ಸಂಘಟನಾ ಮುಖಂಡರು ಇದ್ರಿ. ಯಾಕಂದ್ರೆ ಎಲ್ಲ ಹೊಂದಾಣಿಕೆ ಆಗಿದ್ದು ಖುಷಿ ಆಗಿತ್ತು. ಈಗ ಸ್ವಲ್ಪ ಅರ್ಥ ಆಗ್ತಿತ್ತು ನೋಡ್ರಿ. ನಾವು ನಿಪ್ಪಾಣಿಗೆ ಬಾರ್ಡರ್ನಾಗ ಇರ್ತಾವ್ರು, ನಮಗೂ ಕನ್ನಡ ಜಾಸ್ತಿ ಮಾತಾಡೋಕೆ ಬರಂಗಿಲ್ಲ. ಎಷ್ಟು ನಾವು ಮಾತಾಡೋದು ನಿಮ್ಗೆ ಅರ್ಥ ಆಗ್ತಿತ್ತು ನೋಡ್ರಿ. ಯಾಕಂದ್ರೆ ಇದು ನೋಡ್ರಿ, ಯಾವ ಸರ್ಕಾರ ಬರಲಿ, BJP ಸರ್ಕಾರ ಬರಲಿ ರೈತರನ್ನ ವಿರೋಧ, ಕಾಂಗ್ರೆಸ್ ಸರ್ಕಾರ ಬರಲಿ ರೈತನ ವಿರೋಧ. ಮತ್ತು ಇಲೆಕ್ಷನ್ ಟೈಮ್ನು ಎಲ್ಲ ನಿಮ್ಮ ಕಡೆ ಹೇಳ್ತಾರೆ ನಾವು ರೈತ ಪರವಾಗಿ ಇರ್ತಾರ ಅಂತ. ಎಲ್ಲರೂ ನೀವು ಹೋಗ್ರಿ, ತಲಾಟಿ ಹಿಡ್ಕೋತ DC ತಕ್ ಹೋಗ್ರಿ. ತಲಾಟಿ ಏನಂತಾರೆ, ನಾವು ರೈತರನ್ನ ಮಗ. ತಹಶೀಲ್ದಾರ್ ಅಂತಾರೆ, ನಾವು ರೈತರನ್ನ ಮಗ. DC ಏನಂತಾರೆ, ನಾವು ರೈತರನ್ನ ಮಗ. ಮುಖ್ಯಮಂತ್ರಿ MLA MP ಎಲ್ಲಾನ ಅಂತಾರೆ, ನಾವು ರೈತರನ್ನ ಮಗ. ನೀವು ಎಲ್ಲ ರೈತರನ್ನ ಮಗ ಅಂತಾರ ಪೈಕಿ ನೀವು ಎಲ್ಲಾನ ರೈತರು ವಿರೋಧ ಕೆಲಸ ಮಾಡ್ತಾರೆ. ನಿಮ್ಗೂ ರೈತರ ಹೇಳಾಗ ನಾಚಿಕೆ ಆಗಬೇಕು. ಯಾಕೆ ರೈತರನ್ನ ಮಗ ಹೇಳ್ತಾರೆ ನೀವು? ಯಾಕೆ ರೈತರನ್ನ ಮಗ ಹೇಳ್ತಾರೆ ನೀವು? ರೈತರ ಬಗ್ಗೆ ಯಾರ್ದು ಕಾಳಜಿ ಇದ್ರ ನೀವು ನೋಡ್ರಿ, ನಮ್ಗೆ ಹೋರಾಟ ಮಾಡೋ ಪರಿಸ್ಥಿತಿ ಯಾಕೆ ಬರ್ತೀವಿ? ಹೋರಾಟ ಮಾಡೋದು ಏನು ಸಂಬಂಧ ಬರ್ತಾವ ನಮ್ಗೆ ರೈತರ ಪರವಾಗಿ? ಯಾಕಂದ್ರೆ ಕಷ್ಟ ದುಡಿದವರು ನಾವು, ಹೊಲ ನಮ್ದು, ಗೊಬ್ಬರ ಹಾಕೋದು ನಾವು, ನೀರು ಹಾಕೋದು ನಾವು, ಕಬ್ಬು ಕಳ್ಸೋದು ನಾವು. ಮತ್ತು ನೀವು ಮಾಲೀಕರಿ, ಕಾರ್ಖಾನಾ ನಮ್ದು, ರೈತರು. ಯಾಕಂದ್ರೆ ನಮ್ಮ ಎಲ್ಲ ಶೇರ್ಸ್ ಹಾಕಿದವ್ರಿ ನಿಲ್ರಿ. ಮತ್ತೆ ಇವ್ರಿಗೆ ಯಾಕೆ ಭಿಕ್ಷುಕ್ ಮಾಡಿದ್ರಿ? ನಮಗೂ ರೈತ ನಮ್ದು ಕಬ್ಬ ಕಳ್ಸಿದ್ರಿ, ನೀವು ಬಿಲ್ ಕೊಡ್ಲಿಲ್ಲ ಅಂತ. ಯಾಕಂದ್ರೆ ಕಾನೂನಿಂದ್ರಿ ವಾಲಿ ಸಾಹೇಬ್ರಿ, ಕಾನೂನು ಐತ್ರಿ. 14 ದಿವಸನ್ಯಾಗ ರೈತರದು ಕಬ್ಬಿನ ಬಾಕಿ ಅವ್ರ ಅಕೌಂಟ್ನಾಗ ಹಾಕಲಿಲ್ಲ ಅಂತ ಇವ್ರು ಡೈರೆಕ್ಟರ್, ಚೇರ್ಮನ್, ವೈಸ್ ಚೇರ್ಮನ್ ಅರೆಸ್ಟ್ ಮಾಡ್ಲೇಬೇಕು. ಇದು ಅರೆಸ್ಟ್ ಮಾಡ್ಲೇಬೇಕು, ಕಾನೂನು ಆಯ್ತು. ಮತ್ತು 6 ತಿಂಗಳ 5 ತಿಂಗಳಾಯ್ತು, 5 ತಿಂಗಳಾಯ್ತು. ಶಾಸಕರು ಇದ್ದು, ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷ ಇದ್ದು, ಎಲ್ಲ ನೀವು ಶಾನೆ ಇದ್ರು ರೈತರದು ಬಾಕಿ ಕೊಡಕ್ ನಿಮ್ ಕಡೆ ಸಾಧ್ಯ ಇಲ್ಲ ಅಂತ ನೀವು ರಾಜೀನಾಮಾ ಕೊಡ್ಲೇಬೇಕು. ಯಾಕಂದ್ರೆ ನೀವು ಇವ್ರು ಎಲ್ಲ ಹಿಂದೆ ಮಾತಾಡೋರು ಇಲ್ಲ. ಚುನ್ನಪ್ಪ ಪೂಜಾರಿನ ಗೊತ್ತಾಯ್ತು. ನಿಖಿಲ್ ಕತ್ತಿ ಮತ್ತು ನಾವು ಒಂದು ಕಾರ್ಯಕ್ರಮ ಇದಾವ, ಇವ್ ಡೈರೆಕ್ಟ್ ನಾವು ನಿಖಿಲ್ ಕತ್ತಿಗೆ ಹೇಳಿದಿವ್ರಿ, ನಿಮ್ಗೆ ಯಾಕೆ ಬಿಲ್ ಕೊಡ್ಲಿಲ್ಲ ಅಂತ. ಚುನಾವಣಾ ಅಧ್ಯಕ್ಷ ಬರೋಬರಿದೇನ್ರಿ ಒಂದು ಕಾರ್ಯಕ್ರಮಕ್ಕೆ? ಯಾಕಂದ್ರೆ ನಾವು ತಮ್ಮ ಇದು ರೈತರದ್ದು ಈಗ ಮೋಸ ಆಗ್ಯಾತು. ಚಂದ ಮಾತಾಡ್ರಿ, ನೀವು ಹಿಂದಕ್ಕೊಳ್ರಿ. ಒಬ್ಬ ರೈತರು ಒಬ್ಬ ಕುಡುಕ್ ಬರ್ತಾರೆ ಮತ್ತು ಎಲ್ಲ ರೈತರದ್ದು ಮೋಸ ಮಾಡ್ಯಾರ. ಎಲ್ಲ ಮನೇನು ರೈತರು ಎಲ್ಲ ಎಂತ ಗಂಡಿ ಎಲ್ಲಾನು ಮೋಸ ಮಾಡ್ಯಾರ. ಮತ್ತೆ ಮೋಸ ಮುಗ್ಕೊಂಡ್ರಿ. ಯಾಕಂದ್ರ ಹೋರಾಟ ಮಾಡಕ್ ನಾವು ಬಂದಿದ್ದೀವ್ರಿ. ಇದು ನೋಡ್ರಿ, ಒಬ್ಬ 3 ಮಂದಿ ಬೈಕ್ನ್ಯಾಗ ಹೋಗತ್ತಂದ್ರ ಪೊಲೀಸರು, ನೀವು ಮೂರು ಬೈಕ್ನ್ಯಾಗ 3 ಮಂದಿ ಹೋಗತ್ತಂದ್ರ ರಿಸಿಟ್ ಕೊಡ್ತಾರ. ಬರೋಬರಿ ಇಲ್ರಿ? ಇದು ಸಿಗ್ನಲ್ ನಿದ್ರ ಒಂದು ಪೇಷಂಟ್ ಇದ್ರ ಹೋಗ್ರ ಅಂತ ಸಿಗ್ನಲ್ ಕಟ್ ಮಾಡ್ದಂತ ನಮ್ಗೂ ರಿಸಿಟ್ ಕೊಡ್ತಾರ. ಹೆಲ್ಮೆಟ್ ಹಾಕಲಿಲ್ಲ ಅಂತಾರ ನಿಮ್ಗೂ ರಿಸಿಟ್ ಕೊಡ್ತಾರ. ಲೈಸೆನ್ಸ್ ಇಲ್ಲ ಅಂತ ನಾವು ರಿಸಿಟ್ ಕೊಡ್ತಾರ. ನಮ್ಮ ರೈತರು ಸೊಸೈಟಿದು 1 ವರ್ಷ ಬಾಕಿ ತುಂಬಲಿಲ್ಲ ಅಂತಾರ ನಿಮ್ಮ ಎಮ್ಮಿಗಳು ಎಲ್ಲ ಟ್ರ್ಯಾಕ್ಟರ್ಗಳು ಎಲ್ಲ ತಗೊಂಡ್ ಚರ್ಮನ್ಗಳು ಹೋಗ್ತಾನಲ್ಲಿ ಇಲ್ರಿ. ಮತ್ತ ನಿಮ್ಮ ಕಾನೂನು ಕೈ ಹಾಕಿದ್ರ 6 ತಿಂಗಳ ಬಾಕಿ ಕೊಡ್ಲಿಲ್ಲ ಅಂತ ಇವ್ರಿಗೆ ಅರೆಸ್ಟ್ ಮಾಡಿ ಬೇರೆ ಹಾಕ್ಬೇಕ್ಲಿ. ಇದು ನಮ್ಮ ರೈತರದ್ದು ಕಾನೂನು, ಇದ್ದು ಶಾಸಕರು ಕಾನೂನು ಇಲ್ಲ. ಓಟ್ ಹಾಕ್ಯವ್ರು ನಾವು ಹಾಕ್ತವ್ರೇನಿಲ್ರಿ, ಬೇರೆ ಯಾವ ಪಕ್ಷ ನಾವು ಇರ್ಲಿ. ಮತ್ತು ನಾವು ರೈತರಿಗೆ ನಾವು ನಿಮ್ಗೆ ಹೇಳ್ತಾನ್ರಿ, ಎಲ್ಲಾ ರೈತರ ಮುಖಾಡಿಗೆ ಹೊಂದಾಣಿಕೆ ಆಗಬೇಕು. ನೀವು ನೋಡ್ರಿ, ನಾವು ಬಳಿಕ ಬಂದ ನಂತರ ನಾವು ನೋಡ್ತಾರ ಅರ್ಧ ಮಂದಿ ಆ ಕಡೆ ಹೋಟೆಲ್ನಾಗ ಹೋಗ್ತಾರ, ಅರ್ಧ ಮಂದಿ ಆ ಕಡೆ. ಯಾಕೆ ಬಂದಿರಿ ನೀವು? ಬಿಲ್ ನಮ್ದು ಇದ್ರು, ಮತ್ತು ನಾಯ್ಕ ಸಾಹೇಬ್ದು ಇದು, ಚುನ್ನಪ್ಪದ್ದು ಇದು, ವಾಲಿ ಸಾಹೇಬ್ದು ಇದು. ಬಿಲ್ ನಿಮ್ದು. ಹೋರಾಟ ಮಾಡ್ತಾರ ನಾವು, ಕೇಸ್ ನಮ್ಮ ಮೇಲೆ ಹಾಕ್ತಾರ. ಎಷ್ಟು ಕೇಸ್ ಹಾಕ್ತದ ಹಾಕ್ಲಿ, ಮತ್ತು ನೀವು ನಿಮ್ಮ ಹಿಂದ ಜೋರ್ಲೆ ತಾಕತ್ಲಿ ಇರ್ಬೇಕು ಅನ್ಬೇಡ್ರಿ. ಮತ್ತು ನಿಮ್ಗೂ ಯಾವಾಗ ಇವ್ರಿಗೆ ಏನಾಗ್ತಿದ್ರು ಗೊತ್ತೈತ್ರಿ? ಅರ್ಧ ಮಂದಿ BJP ಹೋಗ್ತಾರ, ಅರ್ಧ ಮಂದಿ ಕಾಂಗ್ರೆಸ್ ಹೋಗ್ತಾರ. ನೋಡ್ರಿ, ಯಾವಾಗದಿಂದ ಚುನ್ನಪ್ಪ ರಾಜ್ಯಾಧ್ಯಕ್ಷ ಇದು, ಘೋಷಣೆ ಹಾಕೋದು ಇವ್ರು ಎಲ್ಲರೂ ಘೋಷಣೆ ಹಾಕೋದು ಇವ್ರು, ಕುಂದ್ರುದು ಇವ್ರು, ಊಟ ಮಾಡೋದು ಇವ್ರು, ಅಡಿಗೆ ಮಾಡೋದು ಇವ್ರು. ಏನಾಗಿತ್ರಿ ನಿಮ್ಗೂ ಘೋಷಣೆ ಹಾಕಕ್ ಬರಂಗಿಲ್ಲ? ಬರ್ತೀರೇನಿಲ್ಲ? ಇದು ಪಕ್ಷ BJP ಜಯವಾಗ್ಲಿ ಹೆಂಗ ಅಂತಾರೆ.
ನಾವು ಓಪನ್ ಮಾತಾಡ್ತಾರೋ ಯಾಕೆ ಮಾತಾಡ್ತಾರ ಗೊತ್ತಂದ್ರೆ ನಮ್ದು ಪೈಲ ರೈತರ ಶಾನೆ ಆಗಬೇಕು. ಯಾವಾಗ ರೈತರ ಶಾನೆ ಆಗುಲತ್ರ ನಮ್ಗೂ ಉದ್ಧಾರ ಯಾರಿಗೂ ಉದ್ಧಾರ ಆಗುಲ್ಲ. ರೈತರ ಮಗನೂ ಡಾಕ್ಟರ್ ಹಾಕ್ಲೇಬೇಕು, ರೈತರ ಮಗನೂ ವಕೀಲ ಆಗ್ಲೇಬೇಕು, ರೈತರ ಮಗನೂ DC ಆಗ್ಲೇಬೇಕು, ರೈತರ ಮಗನೂ ಪೊಲೀಸರೇ ಆಗ್ಲೇಬೇಕು. ಯಾವಾಗ ವಿಚಾರ ಮಾಡಿದವ್ರಿ? ಇನ್ನು ಸಾವುಕಾರನ ಮಗ, ಅಣ್ಣನ ಮಗ, ತಾಯಿನ ಮಗ ಏನ್ರಿ? ಇವ್ರ ತಾಯಿನ ಮಗ ಅಣ್ಣನ ಮಗ ಯಾವಾಗ ಜಗಳ ಮಾಡಿದವ್ರಿ? ನಾವು ರೈತರ, ನೀವು BJP-ದವ್ರ, ನೀವು ಕಾಂಗ್ರೆಸ್ದವ್ರ, ನೀವು ಜಗಳ್ತಾರ. ಯಾರು ಜಗಳ ಕಬ್ಬಿನ ಬಾಕಿ ಸಮೇತ ಮಾತಾಡ್ತಾರೆ. ಎಲ್ಲ ರೈತರು ಜಾಗರೂಕ ಆಗ್ಬೇಕ್ರಿ. ಯಾವಾಗ ರೈತರ ಜಾಗರೂಕ ಆಗ್ತಾರನ್ರಿ ನಮ್ ಬೇಡಿಕೆ ಏನೈತ್ರಿ ಗೊತ್ತೈತ್ರಿ? 10 ವರ್ಷದಿಂದ FRP ನಮ್ಗೂ ಬ್ಯಾಡ ಅಂತಾರ. ನಾವು ಮತ್ತೆ ಮಹಾರಾಷ್ಟ್ರದವ್ರು ಇಬ್ರು ಶಿವಾಜಿ ಮಾನೆ 4 ತಿಂಗಳಾಯ್ತು ಸುಪ್ರೀಂ ಕೋರ್ಟ್ನಾಗ ನಾಯ್ಕ ಸಾಹೇಬ್ರ ಸುಪ್ರೀಂ ಕೋರ್ಟ್ನಾಗ ಸುಭಾಷ್ ಕಾಕಾಗೂ ಗೊತ್ತಾಯ್ತು. ಸುಪ್ರೀಂ ಕೋರ್ಟ್ನಾಗ ನಮಗೂ FRP ಬ್ಯಾಡ ಅಂತ ಅಪ್ಲಿಕೇಶನ್ ಹಾಕಿದೀವ್ರಿ. ಯಾಕ್ರ ನಮಗೂ FRP ಬ್ಯಾಡ ಅಂತ ಗೊತ್ತಾಯ್ತು ನೋಡ್ರಿ. FRP 10 ವರ್ಷದ್ದು FRP ಎಷ್ಟು ಬಿಲ್ ಕೊಡ್ತಾರೆ ನಮಗೂ? 1 ಟನ್ನಿಗೆ 2000ದಿಂದ ಪ್ರತಿ ಒಂದಿಗೆ 50 ರೂಪಾಯಿ, 40 ರೂಪಾಯಿ, 100 ರೂಪಾಯಿ. 10 ವರ್ಷದಿಂದ ಎಷ್ಟು ನಮ್ಗೆ ರೇಟ್ ಸಿಕ್ಕಿದ್ದು? 2000ದಿಂದ 200, 700. ನಮ್ಮ ಬಾರ್ಡರ್ನಾಗ 3000 ಕೊಡ್ತಾರೆ. ಮಹಾರಾಷ್ಟ್ರ ಬಾರ್ಡರ್ನಾಗ ಫ್ಯಾಕ್ಟ್ರಿ ಎಷ್ಟು ರೇಟ್ ಕೊಡ್ತಾರೆ ಗೊತ್ತಾಯ್ತು? 3000, 300, 34, 3500 ಕೊಡ್ತಾರೆ. ಕಬ್ಬ ಒಂದು, ಹೊಲ ಒಂದು, ನೀರ ಒಂದು. ಇವ್ರು ಯಾಕೆ ಕೊಡ್ತಾರ? ಯಾಕಂದ್ರೆ ಇವ್ರ ರೈತನಾಗ ಹೊಂದಾಣಿಕೆ ಇದ್ದು, ನಮ್ಮ ರೈತರ ಹೊಂದಾಣಿಕೆ ಇಲ್ಲ. ನಮ್ಮ ಬೇಡಿಕೆ ಏನಾಯ್ತು? ಪ್ರತಿ ಟನ್ನಿಗೆ 5,500 ಪ್ರತಿ ಟನ್ಗೆ ಕೊಡ್ಲೇಬೇಕು. ನೀವು ಹೆಂಗಂತಾರ ನಿಮ್ಗೆ ಹೇಳ್ತಾರ. 10 ವರ್ಷದಿಂದ ಮಜೂರಿದು ಎಷ್ಟು ರೇಟ್ ಇದ್ದು, ಟ್ರ್ಯಾಕ್ಟರ್ದು ಎಷ್ಟಿದ್ದು, ಡೀಸೆಲ್ದು ಎಷ್ಟಿದ್ದು, ಪೆಟ್ರೋಲ್ದು ಎಷ್ಟಿದ್ದು, ಮತ್ತು ಗೊಬ್ಬರದು ಎಷ್ಟಿದ್ದು. ಈಗ 10 ಪಟ್ಟು 30 ಪಟ್ಟು ರೇಟ್ ಆಗಿತ್ತು. ಮತ್ತೆ ನಮಗೂ ಕಬ್ಬಿನ ರೇಟ್ 10 ಪಟ್ಟು ಜಾಸ್ತಿ ಆಗ್ಬೇಕನ್ನಿಲ್ರಿ? ಇತ್ತು ನಮಗೂ ಬೇಡಿಕೆ ಏನಾಯ್ತು? 3,500 ಕಾರ್ಖಾನೆ ಪ್ರತಿ ಟನ್ಗೆ ಕೊಡ್ಲೇಬೇಕು. 3,500, 2,000 ಸರ್ಕಾರ ಕೊಡ್ಲೇಬೇಕು. 2,000 ಸರ್ಕಾರ ಯಾಕೆ ಕೊಡ್ಲೇಬೇಕು? ಇದು 2,000 ಅಂದ್ರ ಪ್ರತಿ ಟನ್ಗೆ, ನಮ್ಮ ಪ್ರತಿ ಟನ್ಗೆ ಸರ್ಕಾರಿಗೆ 5,500, 5,000 ತೆರಿಗೆ ಹಣ ಹೋಗ್ತೈತ್ರಿ. ತೆರಿಗೆ ಹಣ ಹೆಂಗ್ ಹೋಗ್ತೈತ್ರಿ ಗೊತ್ತಾಯ್ತು ನಿಮ್ಗೂ? ಮೊಲಾಸಿಸ್, ಬಗ್ಯಾಸು, ಮಳಿ ಎಲ್ಲ ಮಿಕ್ಸ್, ಎಥೆನಾಲ್, ಬಿಸ್ನರಿ, ಡಿಸ್ಲರಿ ಈದಿಂದ ಪ್ರತಿ ಟನ್ಗೆ 5,000, 5,500 ತೆರಿಗೆ ಹಣ ಹೋಗ್ತಿದ್ರಿ. ಈ ಸರ್ಕಾರಕ್ಕೆ ನಮ್ಗೂ ಬೇಡಿಕೆ ಏನಾಗಿತ್ತು? 2,000 ರೈತರಿಗೂ ಕೊಡ್ರಿ, 3,500 ಕಾರ್ಖಾನಾ, 2 ಕೂಡಿ ಎಷ್ಟಾಯ್ತು? 5,500. ನೋಡ್ರಿ, ಪ್ರತಿ ಟನ್ಗೆ ನಮ್ಮ ರೈತರಿಗೆ 5,500 ಪ್ರತಿ ಟನ್ಗೆ ಬಿಲ್ ಸಿಕ್ಕ ನಂತರ ಇವ್ರ ಕಡೆ ಭಿಕ್ಷಾ ಕೊಡಾಕ ಮಾಡೋಗ ಏನ್ ಜರೂರ್ ಐತ್ರಿ? ಯಾವಾಗ ವಿಚಾರ ಮಾಡಿದೀವ್ರಿ ರೈತರು? ಅದ್ರ ಸಲುವಾಗಿ ನೀವು ಎಲ್ಲ ರೈತರ ಹೊಂದಾಣಿಕೆ ಆಗಲೇಬೇಕು. ಯಾವ ಪಕ್ಷದ ಕೆಲಸ ಮಾಡ್ತೀರಿ ಮಾಡ್ರಿ, ಮತ್ತು ಯಾವಾಗ ಹೋರಾಟ ಪರಿಸ್ಥಿತಿ ಬರ್ತಾರ ಅಂದ್ರು ಎಲ್ಲ ಹೊಂದಾಣಿಕೆ ಆಗಲೇಬೇಕು. ನೋಡ್ರಿ, ನಮ್ದು ಸೋಯಾಬೀನ್ ಇರ್ತಾರ. ಎಷ್ಟಾಗಿತ್ತು ಫಸ್ಟ್? 16,000, 14,000, 15,000. ಈಗ ಸದ್ಯ ಆಯ್ತು 4,000. ಯಾಕಂದ್ರೆ ಇವ್ರು ನೀವಂತಾರ ಗೌರ್ಮೆಂಟ್ ಏನ್ ಸಂಬಂಧ? ಗೌರ್ಮೆಂಟ್ ರೇಟ್ ಫೈನಲ್ ಮಾಡ್ತಾರ. ನೋಡ್ರಿ, ನಮ್ಗೂ ನಿರ್ಯಾತ್ ಬಂದಿ ಮಾಡ್ಯಾರ. ನಿರ್ಯಾತ್ ಮಾಡಿ ಮಾಡ್ತಾರ, ನಮ್ದು ರೇಟ್ ಡೌನ್ ಆಗ್ತೈತ್ರಿ. ಶುಗರ್ ಏನ್ ಮಾಡಿತ್ತು? ನಿರ್ಯಾತ್ ಬಂದಿ ಮಾಡ್ಯಾರ. ಯಾಕಂದ್ರೆ ಯಾವಾಗ ಆಯಾತ್ ನಿರ್ಯಾತ್ ಚಾಲು ಇರ್ತಾರಂದ್ರ ಹೊರಗಿನವ್ರು ನಮ್ಗೆ ಸಕ್ಕರೆ ಭಾಳ ಇದ್ರು, ನಮ್ಗೂ ಸೋಯಾಬೀನ್ ಭಾಳ ಇದ್ರು. ಇದು ನಮ್ಮ ದೇಶನಾಗ ಇದ್ರು, ಹೊರಗಿನವ್ರು ತಗೋದು ಏನ್ ಜರೂರತ್ತ? ಅದರ ಸಲುವಾಗಿ ಇದು ಸರ್ಕಾರ, ಯಾವ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಇವ್ರಿಗೆ ಮೇಲೆ ನಮ್ಮ ರೈತರ ಹೋರಾಟಗಾರದು ಇವ್ರ ಮೇಲೆ ಒತ್ತಕ ಆಗಬೇಕು. ಯಾವಾಗ ಒತ್ತಕ ಆಗ್ತಿದ್ರು ಗೊತ್ತೈತ್ರಿ? ನೀವು ಹೊಂದಾಣಿಕೆ ಆಗಲೇಬೇಕು. ಯಾಕಂದ್ರೆ ರೈತರದು ಒಂದು ಜಾತಿದು ಸಂಬಂಧ ಇಲ್ಲ, ಭಾಷೆದು ಸಂಬಂಧ ಇಲ್ಲ, ಪಕ್ಷದು ಸಂಬಂಧ ಇಲ್ಲ, ಭಾಷೆದು ಸಂಬಂಧ ಇಲ್ಲ. ಒಟ್ಟು ರೈತರು ಒಂದು ಏನ್ರಿ? ಯಾಕಂದ್ರ ಕೊಡೋರು ನಾವು, ಭಿಕ್ಷುಕ್ರು ನಾವಿಲ್ಲ, ಭಿಕ್ಷುಕ್ರ ಇವ್ರ. ನೋಡ್ರಿ, ಓಟ್ ಸಲುವಾಗಿ ಇಲೆಕ್ಷನ್ ಮಾಡಿ ನಿಮ್ಮ ಮನ್ಯಾಗ ಬರ್ತಾರ, ನಮ್ಗೆ ಓಟ್ ಹಾಕ್ರಿ ಅಂತಾರ. ನಾವು ಇವ್ರ ಮನೆಯಾಗ ಹೋಗೋದು ಏನ್ ಸಂಬಂಧ ಇತ್ರಿ? ಎಲ್ಲ ನಾವು ವಿಚಾರ ಮಾಡ್ಲೇಬೇಕು. ಎಲ್ಲ ಪರಿಸ್ಥಿತಿ ರಿಪೇರಿ ಆಗ ಸಲುವಾಗಿ ನೀವು ಊರ್ ವೈಸ್ ಹೋಗ್ರಿ. ಊರ್ ವೈಸ್, ಪ್ರತಿ ಊರ್ ವೈಸ್ ನಮ್ಮ ರೈತರದ್ದು ಹೊಂದಾಣಿಕೆ ಆಗಲೇಬೇಕು. ರೈತರ ಜಾಗರೂಕ ಆಗ್ಬೇಕು. ಯಾಕಂದ್ರೆ ಯಾವಾಗ ನೀವು ನೋಡ್ರಿ, ಎಲ್ಲಾ ತಾಯಿಯಂದ್ರು ಬಂದಾರ, ಮಾತ್ರ ಇವ್ರು ಬಂದಾರ, ನಮ್ಮ ರೈತರು ಬಂದಾರ ಬರ್ಬೇಕ ನಮ್ಗೆ ಏನ್ರಿ?
ಮತ್ತು ಎಲ್ಲ ಪ್ರತಿ ಊರು ವೈಸ್ ಹೋಗ್ರಿ. ಏನು ಪಕ್ಷದು ಜಾತಿಯದು ಭಾಷೆದು ಏನು ನಮಗೂ ಸಂಬಂಧ ಇಲ್ಲ. ಒಟ್ಟ ರೈತರು ಹೊಂದಾಣಿಕೆ ಆಗಲೇಬೇಕು. ಯಾಕಂದ್ರೆ ನೀವು ಗಟ್ಟಿ ಕುಂದಿರ್ತಾರ, ಯಾವಾಗ ಹೋರಾಟ ಮುಂದುವರಿಸ್ತಾರ. ನೀವು ಗಟ್ಟಿ ಕುಂದಿರ್ತಿಲ್ಲ ನಾ ಅರ್ಧ ಹೋಟೆಲ್ಗೆ ಹೋಗುದು, ಅರ್ಧ ಆ ಕಡೆ ಹೋಗುದು, ಅರ್ಧ ಊರ್ ಕಡೆ ಫೋನ್ ಮ್ಯಾಗ ಹೋಗುದು, ಹೋರಾಟ ಆಗುಲ್ಲ. ಯಾಕಂದ್ರೆ ನಿಮ್ಗೂ ಎಲ್ಲ ಬಾಕಿ ಕೊಡ್ಲೇಬೇಕಾಯ್ತು. ಎಲ್ಲ ಗಟ್ಟಾಗಿ ನನ್ರಿ ಕುಂದ್ರೂ ಎಷ್ಟು ದಿವಸ ಇರಲಿ ಕುಂದ್ರೂ ನೀವು ಎಷ್ಟು ಮಂದಿ ಮಾತಾಡ್ತಾರೆ ನೋಡ್ರಿ. ಎಷ್ಟು ಎಲ್ಲ ಬೀಲು ಕೊಡಿಸ್ತೋಕರು ಕುಂದ್ರೂ ಎಷ್ಟು ಮಂದಿ ಕೈ ಮ್ಯಾಗ ಮಾಡ್ರಿ. ಖರೇನಾ? ಖರೇನಾ? ಏನ್ರಿ ನೋಡ್ರಿ, ಇದು ಪಕ್ಷದ ಐತ್ರಿ, BJP ಕಾಂಗ್ರೆಸ್